ಸೊ ಹಾಯ್ ಗೈಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಬಿಗ್ ಬಾಸ್ ಸೀಸನ್ 11 ಬಂದುಬಿಟ್ಟು 11ನೇ ವಾರಕ್ಕೆ ಆದರೆ ಕಾಲಿಟ್ಟಿದೆ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 8 ಸ್ಪರ್ಧಿಗಳಾದರೆ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ 8 ಸ್ಪರ್ಧಿಗಳಲ್ಲಿ ಗುರುವಾರದ ವೋಟಿಂಗ್ ರಿಸಲ್ಟ್ ನೋಡೋದಾದರೆ ಯಾರು ಮುಂದೆ ಇದ್ದಾರೆ ಮತ್ತು ಯಾರು ಡೇಂಜರ್ ಝೋನ್ನಲ್ಲಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 8 ಸ್ಪರ್ಧಿಗಳಾದರೆ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರು ಯಾವ್ಯಾವ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದರೆ ರಜತ್, ಭವ್ಯ ಮತ್ತು ಶಿಶಿರ್, ಧನ್ರಾಜ್ ಮತ್ತು ಹನುಮಂತ, ಮೋಕ್ಷಿತಾ, ತ್ರಿವಿಕ್ರಮ್ ಮತ್ತು ಚೈತ್ರ ಅವರು ಈ ವಾರದ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವ್ರನ್ನೆಲ್ಲ ನೋಡ್ತಾ ಇದ್ದರೆ ಯಾರಿಗೆ ಎಷ್ಟು ಓಟು ಬಂದಿವೆ ಅಂತ ನೋಡೋದಾದರೆ ಇಲ್ಲಿ ಎಲ್ಲರಿಗೂ ಒಂದು ಅಚ್ಚರಿ ಕಾದಿದೆ ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಆದರೆ ಹೇಳ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಮೊದಲನೇ ಸ್ಥಾನದಲ್ಲಿ ಬಂದುಬಿಟ್ಟು ಹನುಮಂತ್ ಅವರಾದರೆ ಇದ್ದಾರೆ. ಇನ್ನು ಎರಡನೇ ಸ್ಥಾನದಲ್ಲಿ ಧನ್ರಾಜ್ ಅವರಿದ್ದರೆ, ಮೂರನೇ ಸ್ಥಾನದಲ್ಲಿ ಮೋಕ್ಷಿತ್ ಅವರಾದರೆ ಇದ್ದಾರೆ. ಇನ್ನು ನಾಲ್ಕನೇ ಸ್ಥಾನದಲ್ಲಿ ಶಿಶಿರ್ ಅವರಿದ್ದರೆ, ಐದನೇ ಸ್ಥಾನದಲ್ಲಿ ಭವ್ಯ ಅವರಾದರೆ ಇದ್ದಾರೆ. ಇನ್ನು ಆರನೇ ಸ್ಥಾನದಲ್ಲಿ ಬಂದುಬಿಟ್ಟು ಚೈತ್ರ ಕುಂದಾಪುರ ಅವರಿದ್ದರೆ, ಏಳನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದೇನಂತಂದರೆ ಇವ್ರು ತ್ರಿವಿಕ್ರಮ್ಗೆ ಅಷ್ಟೊಂದು ಫ್ಯಾನ್ಸ್ ಅಂದರೆ ಜನರ ಕಡೆಯಿಂದ ವೋಟಿಂಗ್ ಕೂಡ ಬರ್ತಾ ಇಲ್ಲ. ಅದು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಅಂತಲೇ ಹೇಳ್ಬೋದು. ಅವರು ಎಂಟರ್ಟೈನ್ಮೆಂಟು ಕೊಡ್ತಾಯಿದ್ದಾರೆ ಮತ್ತು ಸ್ವಲ್ಪ ಅವ್ರ ವಿರುದ್ಧವಾಗಿ ನೆಗೆಟಿವ್ ಎಲ್ಲ ಬರ್ತಾ ಇರೋ ಕಾರಣದಿಂದಾಗಿ ಅವರು ಏಳನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಚೈತ್ರ ಅವ್ರ ಮೇಲಿದ್ದರೆ ತ್ರಿವಿಕ್ರಮ್ ಅವರು ಕೆಳಗೆ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯಲ್ಲಿ ಲಾಸ್ಟ್ ಬಾಟಮಲ್ಲಿ ಬಂದುಬಿಟ್ಟು 8ನೇ ಸ್ಥಾನದಲ್ಲಿ ರಜತ್ ಅವರಾದರೆ ಇದ್ದಾರೆ. ಇಲ್ಲಿ ಒಂದೇನಂತಂದರೆ ಡೇಂಜರ್ ಝೋನ್ನಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ಮತ್ತು ರಜತ್ ಅವರಾದರೆ ಇದ್ದಾರೆ. ಇನ್ನು ನಿನ್ನೆ ವೋಟಿಂಗ್ ರಿಸಲ್ಟ್ ನೋಡೋದಿದ್ರೆ ನಿನ್ನೆ ಬಂದುಬಿಟ್ಟು ಚೈತ್ರ ಮತ್ತು ರಜತ್ ಅವರು ಡೇಂಜರ್ ಝೋನ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇವತ್ತು ತ್ರಿವಿಕ್ರಮ್ ಮತ್ತು ರಜತ್ ಅವರು ಡೇಂಜರ್ ಝೋನ್ನಲ್ಲಿ ಆದರೆ ಇದ್ದಾರೆ. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.